ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಧನುಷ್ ಮಾಡಿದ್ದಾನೆ ಎಗ್ ವಿತ್ ಸೋಯಾ ಚಂಕ್ಸ್ ಬಿರಿಯಾನಿ. ಸೊ ಈಗ ಕಾಣಿಸ್ತಾ ಇದೆ, ಪ್ರೋಸೆಸ್ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಬಟ್ ಆದರೆ ನೆಕ್ಸ್ಟ್ ಟೈಮ್ ಏನೋ ತೋರಿಸ್ತೀವಿ. ಇವತ್ತು ಮಾಡಿರೋದು ಔಟ್ಪುಟ್ ತೋರಿಸ್ತಾ ಇದ್ದೀವಿ. ಇದು ನೋಡಿ, ನಮ್ಮ ಕಿಚನ್ ಹಿಂಗಾಗಿದೆ. ಇಷ್ಟೆಲ್ಲ ಪಾತ್ರೆ ತೊಳಿಬೇಕಿದೆ. ನಮ್ಮ ಧನುಷ್ ಮಾಡಿರೋದು ಪಾಪ ನಾಚ್ಕೋತಿ ಅಂತ ಧನುಷ್ 2 ದಿವಸ ಆಗುತ್ತೆ ನೋಡಿ. ಇಲ್ಲಿ ನಮ್ಮ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದರೆ ನಡೀತಾ ಇದೆ. ಆದರೆ ಪಾಕಿಸ್ತಾನವರು ಸ್ವಲ್ಪನಾದರೂ ಕಾಂಪಿಟೇಷನ್ ಕೊಡ್ತಾರೆ ಅಂದ್ಕೊಂಡ್ರೆ ಏನೂ ಕೊಡ್ತಿಲ್ಲ. ಸೊ ಇದು ನಮ್ಮ ಲಂಚ್ ಡಿನ್ನರ್ ಈಗ. ಸಾರಿ, ನಮ್ಮ ಹೆಚ್ಚು ನೋಡ್ರಿ ಇಲ್ಲಿ ಕೂತಿಯಾರಿ. ನಾವು ಇದು ಮಾಡ್ತಿದ್ದೀವಿ ಅಂತೇಳಿ ಇಲ್ಲೇ ಕೂತ್ಬಿಟ್ಟಿದ್ದೀವಿ ನೋಡಿ. ಇವನಿಗೆ ಒಂದು ಬಾಟಲ್ ತುಂಬಿಸೋಕ್ಕೂ ಒಂದು ಯೋಗ್ಯತೆ ಇಲ್ಲ, ಬರೀ ಕೆಟ್ಟ ಮಾತು ಮಾತಾಡೋದು. ಸೊ ಹೇಗೆ ಇವಾಗಾದರೆ ನಾವು ನೋಡ್ತಾ ಇದ್ದೀವಲ್ಲ, ನಿನ್ನೆ ರಾತ್ರಿ ನೋಡೋದ್ರಲ್ಲ ಪಲಾವ್ ಮಾಡ್ಕೊಂಡಿದ್ವಿ. ಇವಾಗ ಬೆಳಗ್ಗೆ ಆಗಿದೆ, ಮಾರನೇ ದಿವಸ ಇದು. ಸೊ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. ಆಲ್ಮೋಸ್ಟ್ 5 ಗಂಟೆ ಆಲ್ಮೋಸ್ಟ್ ಇಲ್ಲ, 5 ಗಂಟೆನೇ ಆಗಿರೋದು. ಸೊ ಈಗ ನಾವು ಜಿಮ್ಮಿಗಾದರೆ ಹೊರಟಿದ್ದೀವಿ. ಜಿಮ್ಮಿಗೆ ಹೋಗೋಕ್ಕೂ ಮುಂಚೆ ಒಂದು ಪ್ರೀ ವರ್ಕೌಟ್ ಅನ್ನೋದು ನಾನು ತೊಗೋಬೇಕಲ್ಲ, ಅದಕ್ಕೆ ನಮಗೆ ಬ್ಲ್ಯಾಕ್ ಕಾಫಿ ಆದರೆ ರೆಕಮೆಂಡ್ ಮಾಡಿದ್ದಾರೆ. ಅದಕ್ಕೆ ಬಾಯ್ಲ್ ಮಾಡೋಕ್ಕಾದರೆ ಇಟ್ಟಿದ್ದೀನಿ. ವಾಟರ್ ಬಾಯ್ಲ್ ಆದರೆ ನೆಸ್ಕೆಫೆ ಕುಡಿತಾ ಇದ್ದೀನಿ ಈಗ. ಅದೇ ಹಾಕೊಂಡು ಕುಡಿದು ಬೇಗ ಜಿಮ್ಮಿಗೆ ಹೋಗ್ತೀನಿ. ನಮ್ಮ ಬ್ಲ್ಯಾಕ್ ಕಾಫಿ ಆದರೆ ರೆಡಿಯಾಗಿದೆ. ಇನ್ನೊಂದು ಧನುಷಿಗೆ ಅಂತ ಇಟ್ಟಿರೋದು. ಸೊ ಧನುಷ್ ಇವಾಗ ವಾಶ್ರೂಮ್ ಹೋಗಿದ್ದಾನೆ. ಬಂದ ತಕ್ಷಣ ಕುಡಿದು ಇದನ್ನು ಹೋಗ್ಬಿಡೋಣ. ಸೊ ಗೈಸ್, ಇದಾದರೆ ಬ್ಲ್ಯಾಕ್ ಕಾಫಿ ಆದರೆ ಸಕ್ಕರೆ ಏನೂ ಇರಲ್ಲ, ಅದಕ್ಕೆ ಏನೂ ಅಷ್ಟೇನು ಚೆನ್ನಾಗಿರಲ್ಲ. ಸ್ವಲ್ಪ ಕಹಿನೂ ಇರಲ್ಲ, ಈ ಥರನೂ ಇರಲ್ಲ, ಪರವಾಗಿಲ್ಲ, ಕುಡಿಬೋದು, ಚೆನ್ನಾಗಿದೆ. ಇದಾದ್ಮೇಲೆ ಹೋಗೋಣ, ನಡೀರಿ. ಒಂದು ಕ್ರೇಜಿ ಸೀನ್ ಆಯಿತು, ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ನಾಯಿ ಬರ್ತೀವಿ ಅಂತ ಇವನು ಮನೆ ಮೇಲೆ ಹತ್ತಿದ್ದ, ಒಂದು ಮನೆ ಒಳಗೆ ಹೋಗ್ಬಿಟ್ಟಿದ್ದ. ಕಾಂಪೌಂಡಿಂದ ಧನುಷ್ ಅಲ್ಲಿ ನಾಯಿಗಳ ಗುಂಪಿದ್ದೇವೆ ಅವತ್ತು ಹೇಳಿದ್ವಲ್ಲ, ಅದೇ ಥರ ಆ ನಾಯಿ ಸ್ವಲ್ಪ ಬಗುಳ್ತಾ ಅಷ್ಟೇ, ಅದಕ್ಕೆ ಕಾಂಪೌಂಡ್ ಹತ್ತೋಗ್ಬಿಟ್ಟಿದ್ದ ಧನುಷ್. ಎಷ್ಟು ಕ್ರೇಜಿ ಇತ್ತು ಅಂದರೆ, ಅಲ್ಲಿ ಹೋಗ್ತೀರಲ್ಲ ಆವಡ ಕರ್ಕೊಂಬಂದ್ರು ನಮ್ಮನ್ನ. ಅದೇನು ಮಾಡ್ತಾವೆ ಬರ್ರಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ನಿಜ ಹೋಗ್ಬಿಟ್ಟು ಗಂಡ ಅನ್ಕೋತಾರೆ. ಅವಳು ಅನ್ಕೊಂಡ್ರೆ ನನಗೆ ಅವತ್ತಿಂದ ಲವ್ ಕಟ್ಟಾಗಿತ್ತಲ್ಲ, ಅದೇನು ಮಾಡೋದು? ಲವ್ ಬೇಡ, ನಮ್ಮನ್ನು ನೀನು ಬೇಡ ಆಗ್ತಿಲ್ಲ. ಅವಳೆಂತ ಸುತ್ತಿದ್ರೆ ಈ ಕಾನ್ವರ್ಸೇಷನ್ ಹೇಳ್ತೀನಿ. ನಿಮ್ಮ ಹುಡುಗಿ ಜೊತೆ ಹೋಗ್ತಾರೆ, ನಾಯಿ ಬಂದರೆ ಏನು ಮಾಡ್ತೀರಾ ಅಂತ ಕೇಳೋಕ್ಕೆ. ಇವ್ನು ನೋಡಿದ್ರು ನಾಯಿಗೆ ಎದುರ್ತೀನಿ, ಹುಡುಗಿಗೆ ಎದುರಲ್ಲ ಅಂತೀಯನೇ. ಇವನಿಗೆ ಇನ್ನೂ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಾಯಿನಾದರೂ ನಂಬೋದು, ಹುಡುಗಿ ನಂಬೋಕ್ಕಾಗಲ್ಲ ಅಂತ ಗೊತ್ತಾಗ್ತಿಲ್ಲ ಇವನು. ಜಿಮ್ ಇನ್ನೂ ಓಪನ್ ಆಗಿಲ್ಲ, ಇದೇ ಜಿಮ್ಮು. ಇಲ್ಲೇನು ಕಾಣಿಸುತ್ತೆ ನೋಡ್ರಿ, ಅದು ಜಿಮ್ಮು ಇನ್ನೂ ಓಪನ್ ಆಗಿಲ್ಲ. ಕೆಳಗೆ ವಾರ್ಮಪ್ ಮಾಡ್ಕೊಂಡು ಮೇಲೆ ಹೋಗಿ ಡೈರೆಕ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ನೋಡಿ, ವಾರ್ಮಪ್ ಮಾಡೋಣ. ನಮ್ಮ ಧನುಷ್ ಆಗಲೇ ಸ್ಟಾರ್ಟ್ ಮಾಡ್ಯ ನೋಡಿ. ಇದು ಡೆಡಿಕೇಶನ್ ಅಂದರೆ, ನಮ್ಮ ಧನುಷ್ ತುಂಬ ಡೆಡಿಕೇಶನ್ ಇದೆ. ಡೈರೆಕ್ಟ್ ಜಿಮ್ ಆದ್ಮೇಲೆ ಸಿಗ್ತೀನಿ. ನಾಯಿಗಳ ಕಾಟ ಹೆಂಗಿದೆ, ನಾವೇ ಹೆದರ್ಬೇಕಾಗ್ತಿದೆ. ಸೊ ಗೈಸ್, ಜಿಮ್ ಆದರೆ 6 ಗಂಟೆ ಆಯಿತು, ಇನ್ನೂ ಓಪನೇ ಮಾಡಲಿಲ್ಲ. ಅದಕ್ಕೆ ನಾವು ರೆಸ್ಟ್ ಡೇ ಅನ್ನೋದು ಇಷ್ಟೊಂದಾಗ ತಗೊಂಡಿಲ್ಲ, ಅದಕ್ಕೆ ಇವತ್ತು ರೆಸ್ಟ್ ಡೇ ತೊಗೊಂಡ್ವಿ.
ಇವ್ರು ನೋಡ್ರಿ ಬರೀ ಕಿತ್ತಾಡೋದ್ರಲ್ಲೇ ಇದ್ದಾರೆ, ಜೀವನ ಪೂರ್ತಿ ಕಿತ್ತಾಡೋದ್ರಲ್ಲೇ ಇರುತ್ತೆ. ಅವನಿಗೆ ಅವನೇ ಬೈಕ್ ಹೋತಾನ, ಅವನೇ ಅಂತವನು ನೋಡ್ರಿ. ಸೊ ಅದಕ್ಕೆ ಇನ್ನು ಟೈಮ್ ಆಗಲ್ಲ, ಆರ್ಮ್ಸ್ ಬೇರೆ ಇತ್ತು, 2 ಪಾರ್ಟ್ಸ್ ಟ್ರೈ ಮಾಡ್ತಿದ್ವಿ, ಆಗಲ್ಲ, ತುಂಬ ಹೊತ್ತು ಹಿಡಿಯುತ್ತೆ ಅಂತೇಳಿ ನಮ್ಮ ಸಾಗರ್ ಹಿಂದೆ ತಿರುಗಿ ನೋಡ್ತಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಸಾಗರ್. ಅದಕ್ಕೆ ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲಾದರೂ ವಾಕಿಂಗ್ ಹೋಗೋಣ ಅಂತೇಳಿ, ರೆಸ್ಟ್ ಡೇ ಅಂತ. ನೋಡಿ ಅದೇ ನಮ್ಮ ಜಿಮ್ಮು, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಾವು. ಇವತ್ತು ರೆಸ್ಟ್ ಡೇ, ಫಸ್ಟ್ ರೆಸ್ಟ್ ಡೇ ಜಿಮ್ಮಿಗೆ ಹೋದಾಗಿಲ್ಲ, ಆಗೋಯ್ತು. ಮತ್ತೆ ಇವಾಗ ಹೋಗೋಣ, ಇವಾಗಿನೂ ಜಸ್ಟ್ ತೆಗ್ದ. ಸೊ ಪ್ಲ್ಯಾನ್ ಚೇಂಜ್ ಇನ್ನು ಚೆನ್ನಾಗಿ ಮಾಡ್ಬೋದು. ಸೊ ಗೈಸ್ ಇವಾಗ ಜಿಮ್ ಮುಗಿಸ್ಕೊಂಡು ಬಂದ್ವಿ. ಅವರಿಬ್ಬರು ಬನಾನಾ ಮತ್ತು ಮಿಲ್ಕ್ ತರಕ್ಕಂತ ಅಲ್ಲೇ ನಿಂತ್ಕೊಂಡ್ರು. ನಾನು ಹೋಗಿ ಬೇಗ ರೆಡಿಯಾಗಿ ಕಾಲೇಜಿಗೆ ಹೋಗ್ಬೇಕಲ್ಲ, ಬೇಗ ಬಂದು ಸ್ನಾನ ಮಾಡಿದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಮತ್ತೆ ಸ್ನಾನ ಮಾಡ್ಬೋದು ಅವರು. ಅದಕ್ಕೆ ಅಂತ ಬೇಗ ಹೋಗ್ತಾ ಇದ್ದೀನಿ ಒಬ್ಬನೇ, ಅವರಲ್ಲಿ ಹಾಲು ತೊಗೊಂಬರ್ತಾರೆ. ಸರಿ, ನಾನು ಕಾಲೇಜಿಗೆ ರೆಡಿ ಆದಮೇಲೆ ಸಿಗ್ತೀನಿ. ಗೈಸ್ ಇದು ನನ್ನ ಔಟ್ಫಿಟ್ ನೋಡ್ತಾ ಇದ್ದೀರಲ್ಲ, ಇದು ಎಲ್ಲ ತೋರಿಸ್ತೀನಿ. ಇವತ್ತು ರೆಡಿ ಆದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 8 ಹತ್ರ ಏನೋ ಆಗಿದೆ, 5, 10 ಆಗಿದೆ. ಬೇಗ ಬೇಗ ಹೋಗೋಣ. ಹೇಗೆ ಚಲೋ ಫಟಾಫಟ್ ಹೋಗೋಣ. ಪೂರ್ತಿ ಖಾಲಿ ಇರೋದು ಬಂದಿದೆ, ಫುಲ್ ಆರಾಮಾಗಿ ಕೂತ್ಕೊಂಡು. ಸೊ ಗೈಸ್ ಇವಾಗಿನ ಕಾಲೇಜ್ ಮುಗಿಸ್ಕೊಂಡ್ಬಂದೆ. ಟೈಮ್ ಬಂದ್ಬಿಟ್ಟು 1:09. ಸೊ ಇವತ್ತಿನ ಔಟ್ಫಿಟ್ ಬೆಳಗ್ಗೆ ತೋರ್ಸೋಕ್ಕಾಗಲಿಲ್ಲ. ಇದು ನನ್ನ ಔಟ್ಫಿಟ್ಟು. ಈ ಪ್ಯಾಂಟ್ ಹೊಸದು ಟ್ರೈ ಮಾಡಿದೆ ಇದ್ರ ಮೇಲೆ ಹೇಗಿರುತ್ತೆ ಅಂತ. ಆದರೆ ಇಲ್ಲೇನು ಗೊತ್ತಾ, ತುಂಬ ಅಗಲ ಆಗ್ತಿದೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ನೋಡೋಣ. ಸೊ ಇವಾಗ ಹೋಗಿ ಏನಾದರೂ ಬೆಳಿಗ್ಗೆ ಪ್ಲ್ಯಾನ್ ಮಾಡಬೇಕು. ನೋಡಿ ಬೆಳಗ್ಗೆದೆಲ್ಲ ಹೆಂಗಿದೆ, ಹಂಗೆ ಇದೆ. ಬೆಳಗ್ಗೆ ಟೈಮ್ ಆಗಲ್ವಲ್ಲ ನಮ್ಮ ಕೈಲಿ. ಇವಾಗ ಏನಾದರೂ ಅಡುಗೆ ಮಾಡ್ಕೊಂಡು ತಿಂದು ಹಾಸ್ಕೊಳ್ಳೋದು. ಸೊ ಬೇಳೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಳೆ ಸಾರು ಮಾಡೋಣಂತೆ. ಲೆಟ್ಸ್ ಗೋ, ಲೆಟ್ಸ್ ಮೇಕ್ ಬೇಳೆ ಸಾರು. ಸೊ ಗೈಸ್ ಈಗ ಮತ್ತೆ ಬೆಳಗ್ಗೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ನೆನ್ನೆ ಜಿಮ್ಮಿಗೆಲ್ಲ ಹೋಗಿದ್ವಿ, ಇವತ್ತು ಮಾರನೇ ದಿವಸ. ಸೊ ಇವತ್ತು ಬಂದುಬಿಟ್ಟು ರೂಮಲ್ಲೇ ನಾನು ಚಿಕನ್ ಮಾಡ್ಕೊತಾ ಇದ್ದೀನಿ. ನಾನು ಒಬ್ಬನೇ 1/4 kg ಚಿಕನ್ ತಂದಿದ್ದೀನಿ. ಯಾಕೆ ಅಂದರೆ ಯಾರೂ ತಿನ್ನಲ್ಲ ನಮ್ಮ ರೂಮಲ್ಲಿ. ಧನುಷ್ ಒಬ್ಬ ಸ್ವಲ್ಪ ತಿಂತಾನೆ, ಅವನು ತಿನ್ನೋದಿಲ್ಲ, 2 ಪೀಸ್ಗಿಂತ ಜಾಸ್ತಿ ತಿನ್ನಲ್ಲ. ಅದಕ್ಕೆ ನನಗೂ ಒಂಥರ ತಿನ್ನಬೇಕು ಅನಿಸ್ತಿತ್ತು, ನಾನು ತಿಂತೀನಿ. ಅದಕ್ಕೆ ಇವಾಗ ಈರುಳ್ಳಿ, ಆಲೂಗಡ್ಡೆ ಅಂತೀನಿ, ಬೆಳ್ಳುಳ್ಳಿ, ಇದು ಟೊಮೊಟೊ ಮತ್ತು ಕೊತ್ತಂಬರಿ ಎಲ್ಲ ತೊಗೊಂಬಂದಿದ್ದೀನಿ. ಇದರಲ್ಲಿ ಚಿಕನ್ ಇದೆ, 1/4 kg ಚಿಕನ್ನು. ಸೊ ಹೇಗೆ ಮಾಡೋದು ಏನು ಅಂತ ಎಲ್ಲ ನೋಡೋಣ. ನಮಗೆ ಎಷ್ಟು ಯೂಟ್ಯೂಬೇ ನಮಗೆ ಗತಿ, ಯೂಟ್ಯೂಬ್ ಎಷ್ಟು ತೋರಿಸುತ್ತೋ ಅಷ್ಟು ಮಾಡೋದಷ್ಟೇ. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ, ನಡೀರಿ. ಗೈಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ತೊಳ್ಕೊಬೇಕು. ಆ್ಯಂಡ್ ಆಲ್ಸೋ ಕಿಚನ್ ನೋಡಿ ಎಲ್ಲ ಮೆಸ್ಸಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಚಿಕನ್ ತೊಳ್ಕೊಂಡು ಕುಕ್ ಮಾಡಿ ಸ್ಟಾರ್ಟ್ ಮಾಡೋಣ. ಎಣ್ಣೆ ಹಾಕೊಂಡ್ಮೇಲೆ ಆನಿಯನ್ ಹಾಕ್ಕೊಂಡೆ. ಆ್ಯಸ್ ಪರ್ ಯೂಟ್ಯೂಬಲ್ಲಿ ಏನು ತೋರಿಸಿದ್ರು, ಆನಿಯನ್ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಇದನ್ನು ಹಾಕಿ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡಿ ಸ್ವಲ್ಪ ಕಲಿಸ್ಕೋಬೇಕು. ಆಮೇಲೆ ಚಿಕನನ್ನು ಹಾಕಿ ಅರಿಶಿನ ಪುಡಿ ಹಾಕಿ ಕುಕ್ ಮಾಡೋಕ್ಕೆ ಇಡಬೇಕು ಅಂತೆ. ಸೊ ಮಾಡೋಣ ಬನ್ನಿ.
ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕೋಣ ಬನ್ನಿ. ಇವಾಗ ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪು ಹಾಕೊಳ್ಳೋಣ ಸ್ವಲ್ಪ. ಸೊ ಗೈಸ್ ಫೈನಲಿ ಆಯಿತು. ಕೊತ್ತಂಬರಿನೂ ಹಾಕಿದೆ. ಗುಜ್ಜು ಥರ ಮಾಡ್ಕೊಂಡಿದ್ದೆ. ಸುಮ್ಮನೆ ಸಾರು ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ನೋಡಿ, ನನಗೆ ಗುಜ್ಜು ಥರ ಇಷ್ಟ, ಅದಕ್ಕೆ ಈ ಥರ ಮಾಡಿದ್ದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಹೇಳ್ತಾ ಇದ್ದೀನಲ್ಲ. ವೆರಿ ನೈಸ್. ಫಸ್ಟ್ ಟೈಮ್ ಮಾಡಿದ್ರು, ಸಕ್ಕತ್ತಾಗಿ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಟೈಮ್ ಇನ್ನೂ ಬೇರೆ ಥರನಾದರೂ ಮಾಡೋಣ. ಸೊ ಇದು ಇವತ್ತಿನ ಬ್ಲಾಗು. ಊಟ ಮಾಡಿದ್ಮೇಲೆ ಟೇಸ್ಟ್ ಹೇಳಿ ಬ್ಲಾಗ್ ಏನು ಮಾಡೋಣ. ಆಮೇಲೆ ಮಾಡ್ತೀನಿ ಅಲ್ಲೇ, ಇವಾಗಲೇ ಮಾಡೋಣ. ಸೊ ಈ ಬ್ಲಾಗ್ ನಿಮಗಾದರೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೂಸ್ಟ್ ನನಗೆ ಎಷ್ಟು ಬೇಕಾಗುತ್ತೆ. ಸೊ ಮೀಟಿಂಗಿಂದ ನೆಕ್ಸ್ಟ್ ಈಗ ಅಕ್ಕಿ ಆದರೆ ಮಾಡ್ಕೊಂಡಿದ್ದೀನಿ. ಅಕ್ಕಿಗೆ ಸ್ವಲ್ಪ ಜೀರಾ ಹಾಕಿದ್ದೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಸೊ ಇವಾಗ ಅನ್ನ ಬಡಿಸ್ಕೊಂಡು ಊಟ ಮಾಡೋದೆ. ಫುಲ್ಲು ಕ್ರೇವಿಂಗ್ಸ್ ಆಗ್ತಾಯಿದೆ. ಅದೇ ತಟ್ಕೊಳೋಕ್ಕಾಗ್ತಿಲ್ಲ. ಮುಂದೆ ಚಿಕನ್ ಇಟ್ಕೊಂಡು ಅನ್ನ ಆಗೋ ತನಕ ವೆಯ್ಟ್ ಮಾಡೋದಲ್ಲ, ತಟ್ಕೊಳೋಕ್ಕಾಗ್ತಿಲ್ಲ. ಸೊ ಊಟ ಮಾಡೋಣ. ನೋಡಿ ಇದು ಚಿಕನ್ಸ್. ಯಾರ್ಯಾರು ಚಿಕನ್ ರೀಸೆಂಟಾಗಿ ತಿಂದಿದ್ರೋ ಕಮೆಂಟ್ ಹಾಕಿ. ಬಿಸಿ ಇದೆ. ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಆಗಿದೆ. ಫಸ್ಟ್ ಟೈಮ್ ಮಾಡಿರೋದು. ಸೇಮ್ ನಾನು ಹೋಟ್ಲಲ್ಸಲ್ಲೇ ಹಿಂಗೆ ತಿಂತೀನಲ್ಲ, ಸೇಮ್ ತಿನ್ನಲ್ಲ. ಆದರೆ ಯಾವಾಗಾದ್ರೂ ತಿಂದಿರ್ತೀವಲ್ಲ, ಇಲ್ಲ ಮನೇಲಿ ನಮ್ಮ ಅಮ್ಮ ಮಾಡಿರ್ತಾರಲ್ಲ, ಸೇಮ್ ಅದೇ ಥರ ಇದೆ. ಸೂಪರಾಗಿದೆ ಮಾತ್ರ. ಟ್ರೈ ಮಾಡಿ ನೀವು ಅನಿಸುತ್ತೆ. ಚಿಕನ್ ಪೀಸು ಸೆಕ್ಸ್ ಇದೆ. ಲೌಡ್. ಸೂಪರ್. ಸೊ ಟಾಟಾ, ಬೈ ಬೈ, ಗುಡ್ ಬೈ.